ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ನಾವು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ದೇಶನೂರ್ ಗ್ರಾಮ ವ್ಯಾಪ್ತಿಯಲ್ಲಿ ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ ವತಿಯಿಂದ ಮುಂಬರುವ ಚುನಾವಣೆ ಕುರಿತು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ಇದರಲ್ಲಿ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಹಾಗೂ ಜಿಲ್ಲಾ ಪಂಚಾಯತಿ ಇರ್ಬೋದು. ಅದಾದ ನಂತರ ಮುಂಬರುವ ಚುನಾವಣೆ 2028ರ ವಿಧಾನಸಭಾ ಕ್ಷೇತ್ರದ ಕೂಡ ಒಂದು ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ ವತಿಯಿಂದ ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ನಮ್ಮ ಒಂದು ಈ ವಿಶೇಷ ಸಂದರ್ಶನದಲ್ಲಿ ದೇಶನೂರ್ ಗ್ರಾಮದ ಒಬ್ಬ ಸದಸ್ಯ ಕೂಡ ಭಾಗಿಯಾಗಿದ್ದಾರೆ. ಇವರ ಒಂದು ರಾಜಕಾರಣದ ಜೀವನ ಅನುಭವ ಮತ್ತು ಇವರ ಅಧಿಕಾರ ಅವಧಿ ಕಾಲದಲ್ಲಿ ಯಾವ ರೀತಿ ಒಂದು ಇವರ ಪಾತ್ರ ಇದೆ ಮತ್ತು ಇವರಿಂದ ಜನರಿಂದ ಇವರಿಗೆ ಯಾವ ರೀತಿ ಒಂದು ಸಹಾಯ ಸಹಕಾರ ಬಂದಿದೆ ಎಂಬುದನ್ನ ಮತ್ತು ಇವರ ಅಧಿಕಾರದಲ್ಲಿ ಯಾವ ರೀತಿ ಇವರು ಡೆವಲಪ್ಮೆಂಟ್ ಗಳನ್ನ ಮಾಡಿದ್ದಾರೆ, ಶಿಕ್ಷಣಕ್ಕೆ ಯಾವ ರೀತಿಯ ಮಹತ್ವವನ್ನ ಕೊಟ್ಟಿದ್ದಾರೆ, ಅದಾದ ನಂತರ ಇವರ ವಾರ್ಡಿನ ಜನರಿಗೆ ಮತ್ತು ಊರಿನ ಗ್ರಾಮಸ್ಥರಿಗೆ ಆರೋಗ್ಯದ ಬಗ್ಗೆ, ಸ್ವಚ್ಛತೆಯ ಬಗ್ಗೆ ಯಾವ ರೀತಿ ಒಂದು ಪಾತ್ರ ವಹಿಸಿದ್ದಾರೆ ಇವರನ್ನ ಕೇಳ್ತೀವಿ. ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ಸರ್, ನಿಮ್ಮ ಮಾತುಕತೆ ಮುನ್ನಡೆಸುವ ಮುಂಚೆ ನಿಮ್ಮ ಒಂದು ಕಿರು ಪರಿಚಯ ಸರ್. ಹೆಸರು, ಊರು, ಯಾವ ಗ್ರಾಮ ಪಂಚಾಯತಿ ಸದಸ್ಯರು? ನನ್ನ ಹೆಸರು ಬಸವರಾಜ್ ಅಪ್ಪಣ್ಣ ಬಾಯಿಗಡ್ಡಿ, ಗ್ರಾಮ ಪಂಚಾಯತ್ ಸದಸ್ಯರು ದೇಶನೂರ್. ಸರಿ ಸರ್. ಸರ್, ತಾವು ಈ ಅಧಿಕಾರಾವಧಿಗೆ ಬರುವ ಮುಂಚೆ ಯಾವ ರೀತಿ ಡೆವಲಪ್ಮೆಂಟ್ ಗಳು ಆಗಿದ್ವು ಮತ್ತು ಆಗಿರ್ಲಿಲ್ಲ ಸರ್? ಅದಾದ ನಂತರ ತಾವು ಅಧಿಕಾರಾವಧಿಗೆ ಬಂದ ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಗಳನ್ನ ಮಾಡಿದ್ದೀರಾ ಸರ್? ನಾವು ಪಂಚಾಯತಿಗೆ ಬಂದಾಗ ನೀರಿನ ಸೌಕರ್ಯ ಮಾಡಿದ್ದೀವಿ, ರಸ್ತಾ ಸೌಕರ್ಯ ಮಾಡಿದ್ದೀವಿ, ಸಿಸಿ ರೋಡ್ ಮಾಡಿಸಿದ್ವಿ, ಗಟರ್ ಮಾಡಿಸಿದ್ದೀವಿ, ಮತ್ತು ಜನರಿಗೆ ಏನ್ ಬೇಕಿಲ್ಲ ಅದನ್ನ ಸಹಾಯ ಸಹಕಾರ ಮಾಡಿದ್ದೀವಿ. ಸರಿ ಸರ್. ತಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಸಿಸಿ ರೋಡ್ಸ್ ಆಗಿರ್ಬೋದು, ಮನೆಗಳ ಅನುದಾನ ಆಗಿರ್ಬೋದು, ಕುಡಿಯುವ ನೀರು, ಚರಂಡಿ ಯಾವ ರೀತಿ ಒಂದು ಪಾತ್ರ ಇತ್ತು ಸರ್? ಈಗ ಕೆಲಸ ಮಾಡಕ್ ಹೋದ್ರೆ ಒಂದೊಂದ್ರೆ ಎಲ್ಲ ಒಂದೇ ಆಗೋದಿಲ್ಲ ಸರ್. ಹಂತವಾಗಿ 6 ತಿಂಗಳಿಗೆ 3 ತಿಂಗಳಿಗೆ ಒಂದೊಂದು ಕೆಲಸ ಆಗ್ತದೆ. ಮತ್ತೆ ಸದ್ಯ ನಾವು ಮಾಡ್ಕೊಡಂದ್ರೆ ಮಾಡಕ್ಕೂ ಆಗುದಿಲ್ಲ. ಒಂದು ಟೈಮ್ ತಗೊಂಡ್ರೆ ಮಾಡಿದ್ದೀರಾ ಸರ್? ಸರಿ ಸರ್. ತಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ತಾವು ಮಕ್ಕಳ ಶಿಕ್ಷಣ ಅಭಿವೃದ್ಧಿಯಲ್ಲಿ ಯಾವ ರೀತಿ ಒಂದು ಪಾತ್ರ ವಹಿಸಿದ್ದೀರಾ? ಶಿಕ್ಷಣಕ್ಕೆ ಹೋಗಿ ಶಾಲೆ ಹೈಸ್ಕೂಲ್ ಹೋಗ್ಲಿ, ಕನ್ನಡ ಶಾಲೆಗೆ ಹೋಗಿ ಅವ್ರಿಗೆ ಏನ್ ಬುದ್ಧಿವಾದ ಹೇಳಿ ಬರ್ತವ್ರಿ, ಚಲೋ ತಮ್ಮ ಶಿಕ್ಷಣ ಕೊಡ್ರಪ್ಪ ಗುರುಗಳಿಗೆ ಅಂತ. ಸರಿ ಸರ್. ಬಿಸಿ ಊಟ, ಕುಡಿಯುವ ಬಿಸಿ ಊಟ ಅದನ್ನು ಚರ್ಚೆ ಮಾಡ್ತಾರೆ. ಚಲೋ ಅಡಿಗೆ ಮಾಡಿ ಕೊಡು, ಅವ್ರು ಊಟ ಮಾಡಿಸಿದ್ರು. ಸರಿ ಸರ್. ತಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ತಾವು ಆರೋಗ್ಯದ ಬಗ್ಗೆ ಯಾವ ರೀತಿ ಒಂದು ಮಹತ್ವವನ್ನು ಕೊಟ್ಟಿದ್ದೀರಾ, ಪಾತ್ರವನ್ನು ವಹಿಸಿದ್ದೀರಾ ಸರ್? ಆರೋಗ್ಯ ಅಂತಂದ್ರೆ ಚಲೋದಂಗ ಆಹಾರ ಕೊಡ್ಬೇಕು, ಅವ್ರು ಗಟ್ಟಿಮುಟ್ಟು ಮಾಡಬೇಕು, ವ್ಯಾಯಾಮ ಮಾಡ್ಸಬೇಕು ಹುಡುಗರ್ನ ಶಿಕ್ಷಣದಾಗ. ಸರಿ ಸರ್. ಸಾಲಿ ಮಾಡಿದ್ರು ಸಹಿತ ಅವ್ರಿಗೆ ಅದೊಂದು ಪೇಡ್ ಇರ್ತೈತಿ, ವ್ಯಾಯಾಮ ಮಾಡೋದು. ಅವಾಗೆಲ್ಲ ಕಲಿಸ್ಬೇಕು. ಸರಿ ಸರ್. ಸರ್, ತಮ್ಮ ಒಂದು ಅಧಿಕಾರ ಅವಧಿ ಆದ ನಂತರ ಆಡಳಿತ ಅಧಿಕಾರ ಕೂಡ ಅವರು ಯಾವ ರೀತಿ ಜನರ ಜೊತೆ ಸ್ಪಂದಿಸ್ತಿದ್ದಾರೆ, ಜನಗಳಿಗೆ ಮೂಲ ಸೌಕರ್ಯಗಳು ಒದಗಿಸ್ತಿದ್ದಾರೆ ಸರ್? ಈಗ ನಾವು ಅವರು ಈ ಸದ್ಯ ಆರೋಗ್ಯ ಅಧಿಕಾರಿ ಬಂದಾರೆ. ಸರಿ. ಅವ್ರು ಬಂದ್ರೆ ಸಹಿತ ನಮ್ಮನ್ನ ಕರೀತಾರೆ. ಅವ್ರು ಬಂದಾಗ ಸರಿ. ಮತ್ತೆ ಏನ್ ಊರಾಗ ಏನ್ ಕೆಲಸ ಅಂತ ಹೇಳ್ತಾರೆ. ಒಡನಾಟ ಚೆನ್ನಾಗಿದೆ ಸರ್. ಸರಿ ಸರ್. ಸರ್, ಚೆನ್ನಾಗಿದೆ ಐತ್ರಿ. ಅವನು ಊರಾಗೆಲ್ಲ ಏನ್ ನಮ್ಮಲ್ಲಿ ಸ್ವಲ್ಪ ನಿಮ್ಮದಿಯಾರ ಸರ್. ಮುಸ್ಲಿಂ ಮಾಡ್ಲಿ ಸರ್. ಸರಿ. ಮುಸ್ಲಿಂ ಮಂಡ ಓಣ್ಯಾಗ ಹೋದ್ರ ಎಲ್ಲಾ ಬರೀ ಕಸ ಅನ್ನೋದು. ಕಸ ಅಂದ್ರೆ ಬಾಳ ಕಸ ನಿಮ್ಗೆ ಹೋಗಕ್ ಹೋಗಲ್ಲ, ಹಂಗಾಗಿಬಿಟ್ಟಿದ್ರ. ಈಗ ನಿಮ್ಗೆ ಒಳಗ ಹೋಗ್ಬಿಟ್ರೆ ಏನ್ ತಪ್ಪ ಹಿಂಗ ಅನಿಸ್ಬಿಟ್ಟಿರ್ತೀನಿ. ಇಲ್ಲೇನ್ ಸ್ವಚ್ಛತೆ ಮಾಡಿಲ್ಲ, ನೀ ಏನ್ ಕೆಲಸ ಮಾಡಿಲ್ಲ ಅಂತ ಹಿಂಗ ಅನ್ಸ್ಬಿಡ್ತಾರ. ಸರಿ. ಅಷ್ಟು ಕೆಲಸ ನೀರೇ ಬಿಡ್ತಾರ್ರಿ, ಅಷ್ಟು ಹೊಲಸ ಬಿಡ್ತಾರೆ. ನೀವು ದಿನ ಹೋಗಿ ಕೆಲಸ ಮಾಡಿದ್ರೆ ಮತ್ತೆ ಬೇಕಾಗೋದು ಅಷ್ಟು ಬರಲ್ಲ. ಸರಿ. ಒಟ್ಟದಿಂದ ಎಲ್ಲಿಂದ ಈ ನಮ್ ಏನ್ ಮುಸಲ್ಮಾನ್ ಓಣಿಗ ಒಂದ್ 2-3 ಅವರಲ್ಲಿ ಅವು ಅಲ್ಲೆಲ್ಲ ಬರೋ ಭಾಳ ಸರಿ. ಎಷ್ಟು ದಿನ ಸ್ವಚ್ಛ ಮಾಡೋ ಸಹಿತ ಮತ್ತೆ ಅನ್ಸರಿ. ಸರಿ ಸರ್. ಈ ನಮ್ಮ ಮನೆ ಅಲ್ಲಿ ಮುಸಲ್ಮಾನ್ ಅದಾರೆ ಎಲ್ಲ ಜಾಗ ಬಂದ್ಬಿಡ್ತಾರೆ. ಅದನ್ನ ಸ್ವಚ್ಛ ಮಾಡ್ಬೇಕಂದ್ರೆ ಅವ್ರ ಮನಿ ಮುಂದಿಂದ ಕೆಲಸ ತಮ್ಮ ತಗದ ತಾವು ಮಾಡೋದು. ಮನಿ ಮುಂದೆ ಅಂಗಳ ಕಸ ಹೊಡಿದ್ರು, ಅಂಗಳ ಕಸ ಹೊಡಿತಾರ, ಮತ್ತ ಕಾವಲ್ಯಾಗ ಸಸಿರ್ತಾರ. ಅದ್ ನೀರೆಲ್ಲಿ ಹೋಗುದಿಲ್ಲ, ಮ್ಯಾಗ ಬರ್ತೈತೆ ರಸ್ತೆ. ನಾವು ದಿನ ಹೇಳ್ಬರ್ತೇವೆ, ಆದ್ರೆ ಒಟ್ಟ ಕೇಳುದ್ರಿ. ಸರಿ ಸರಿ ಸರ್. ಇವಾಗ ತಮ್ಮ ಒಂದು ಮುಂಬರುವ ಚುನಾವಣೆಯಲ್ಲಿ ಜನಗಳ ಒಂದು ಅಭಿಪ್ರಾಯ ಇದೆ ಸರ್. ಮುಂಬರುವ ಚುನಾವಣೆ ತಮಗೆ ಮತ್ತೊಂದು ಅವಕಾಶ ಕೊಡ್ಬೇಕು ಅಂತ ಹೇಳಿ ತಾವು ಭಾಗಿಯಾಗ್ತೀರಾ ಅಥವಾ ಬೇರೆದವ್ರಿಗೆ ಅವಕಾಶ ಮಾಡ್ಕೊಡ್ತೀರಾ? ನಾವು ಬೇರೆದವ್ರಿಗೆ ಅವಕಾಶ ಮಾಡ್ಕೊಂಡ್ರಿ ಅಕಸ್ಮಾತ್ ನಮ್ ಈ ಜನರು ಏನದಾರಲ್ರಿ, ಅವ್ರ ಏನ ಕುಂಡ್ರಪ್ಪ, ಏನ ಮಾಡ್ತೀವಿ, ಏನ ಇರಪ್ಪ ಅಂತಂದ್ರೆ ಅವಕಾಶ ಮಾಡ್ಬಿಟ್ರೆ ನಾವು ಇರ್ತೇವೆ. ಬೇರೆ ಕೊಡಪ್ಪ ಅಂದ್ರೆ ಬಿಟ್ಟು ಬಿಡ್ತೇವೆ. ಏನ ಸರಿ ಸರ್.
ಸರ್, ತಮ್ಮ ಅಧಿಕಾರದಲ್ಲಿ ಬಿಜೆಪಿ ಅಧಿಕಾರ ಕೂಡ ಅಧಿಕಾರದಲ್ಲಿತ್ತು, ಅದಾದ ನಂತರ ಕಾಂಗ್ರೆಸ್ ಸರ್ಕಾರ ಕೂಡ ಅಧಿಕಾರದಲ್ಲಿತ್ತು. ಬಿಜೆಪಿ ಸರ್ಕಾರ ಇದ್ದಾಗ ಯಾವ ರೀತಿ ಡೆವಲಪ್ಮೆಂಟ್ ಗಳು ಆಗ್ತಿದ್ವು, ಅದಾದ ನಂತರ ಈ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಗಳು ಆಗ್ತಿದ್ವು ಸರ್? ಬಿಜೆಪಿ ಸರ್ಕಾರ ಇದ್ದಾಗ ಕೆಲಸ ಸ್ವಲ್ಪ ಕೆಲಸ ತೀವ್ರಗತಿ ಹಾಕಿದ್ವಿ. ಕಾಂಗ್ರೆಸ್ ಸರ್ಕಾರ ಬಂದಾಗ ಏನಾಗಿದೆ ಅಂದ್ರೆ ಅವ್ರು ರೊಕ್ಕ ಬಿಡುಗಡೆ ಮಾಡುವುದು ಅವ್ರ ಕೆಲಸ ದೌಡಾಗೋದು. ಸರಿ ಸರ್, ಈ ಪಂಚ್ ಗ್ಯಾರಂಟಿ ವತಿಯಿಂದ. ಸರಿ ಸರ್. ಸರ್, ಇವಾಗ ರಾಜ್ಯ ಸರ್ಕಾರ ಆದೇಶದ ಪ್ರಕಾರ 1 ಗ್ರಾಮ 1 ಚಿಹ್ನೆ, ಅದರ ಬಗ್ಗೆ ತಮ್ಮ ಅಭಿಪ್ರಾಯವೇನಿದೆ ಸರ್? ಈ 1 ಗ್ರಾಮ 1 ಚಿಹ್ನೆ ಅಂತಂದ್ರೆ ಈಗ ಒಬ್ರು ಕೆಲಸ ಮಾಡ್ತಾರೆ, ಅವರು 1 ಗ್ರಾಮ ಏನ್ ಮಾಡ್ತಾರೆ ಅಂದ್ರೆ ಒಬ್ಬರು 1 ರೂಪಾಯಿ 2 ರೂಪಾಯಿ ಹೆಚ್ಚು ಮಾಡ್ತಾರೆ, ಒಬ್ಬರು 1 ರೂಪಾಯಿ 2 ರೂಪಾಯಿ ಕಡಿಮೆ ಒಟ್ಟು ಕೆಲಸ ಮಾಡ್ತಾರೆ. ಅದರ ಬಗ್ಗೆ ಅಂದ್ರೆ ಚುನಾವಣೆ ಅದರ ಬಗ್ಗೆ ಅದರ ಪ್ರಕಾರ ನಡೆದ್ರೆ ಸರಿ ಸರ್. ಆಯ್ತು. ಸರಿ ಸರ್. ಅವನು ಈಗ ಏನ್ 1 ಗ್ರಾಮ ಅಂದ್ರೆ ಅವನು ಗ್ರಾಮ ಪಂಚಾಯತ್ ಮಾಡ್ತಾನೆ. ಪ್ರಕಾಶ್ ಮಂಗೂಡಿ ಅಂತ. ಸರಿ ಸರ್. ಈ ಪೇಟೆಗಳ ಸಿದ್ಧಾರ್ಥ. ಸರಿ ಸರ್. ಇವಾಗ ಸರ್, ತಾವು ಮುಂಬರುವ ಚುನಾವಣೆಯಲ್ಲಿ ಜನರ ಮೇಲೆ ಅಭಿಪ್ರಾಯ ಇದೆ ಸರ್? ಅವರೆಲ್ಲ ಜನರ ಅಭಿಪ್ರಾಯ ನನ್ನ ಹೆಚ್ಚು ಇರ್ತದ ದಿನ ಇರ್ಬಾ ಅಂತ ನಾವು ಬ್ಯಾಡ್ ಬಸ್ ಹಾಕಿದ್ವಿ, ಹೊರಗಡೆ ಮಾಡಿದ್ವಿ, ಬಾಳ ಮಾಡಿದ್ವಿ. ಸರಿ ಸರ್. ಸರ್, ತಮ್ಮನ್ನ ಅರಸಿ ತಂದಂತಹ ಜನಪ್ರೇಮಿಗಳಿಗೆ ನಿಮ್ಮ ಹೃದಯದ ಮಾತು ಹೇಳಿಕೆ ಏನು ಇಷ್ಟಪಡ್ತೀರಾ? ನನ್ನ ಆರಿಸಿ ಕೊಟ್ಟಿದ್ರಿಲ್ಲ, ಈಗ ನೀವು ಬೇಡಪ್ಪ ಅಂತಂದ್ರೆ ಬಿಟ್ಟು. ಸರಿ ಸರ್. ಇಲ್ಲಿವರೆಗೂ ಕೂಡ ನಮ್ಮ ಒಂದು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ಗೆ ಸಂಬಂಧಿಸಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು. ತುಂಬಾ ಧನ್ಯವಾದ.